ಫೋನ್ ನಂಬರಲ್ಲಿ ನಂಬರ್ 8 ಏನಾದರೂ ರಿಪೀಟ್ ಆಗ್ತಾಯಿದ್ರೆ, ಫಾರ್ ಎಕ್ಸಾಂಪಲ್ಲು ನಂಬರ್ 8 ಅನ್ನೋದು 2 ಸಲ ರಿಪೀಟ್ ಆಗೋದು, 3 ಸಲ ರಿಪೀಟ್ ಆಗೋದು, 88, 888 ಈ ಥರ ಎಲ್ಲ ಹೆಚ್ಚಿಗೆ ಟೈಮಲ್ಲಿ ಫೋನ್ ನಂಬರ್ ಅನ್ನೋದು ರಿಪೀಟ್ ಆಗ್ತಾಯಿದ್ರೆ ಆ ವ್ಯಕ್ತಿಯ ಜೀವನದ ಮೇಲೆ ಆ ನಂಬರ್ ಅನ್ನೋದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ನೋಡಿ, ನಂಬರ್ 8 ಶನಿ ಗ್ರಹಕ್ಕೆ ರೆಪ್ರೆಸೆಂಟ್ ಮಾಡೋದ್ರಿಂದ ಇವರ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅದು ತುಂಬ ಸ್ಲೋ ಆಗಿ ನಡೀತಾ ಇರುತ್ತೆ. ಹಾಗೆ ಮಾಡಬೇಕಂತ ಇರೋ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಹಾಗೆ ಏನೇ ಒಂದು ಹೊಸದಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ತುಂಬಾ ಅಡೆತಡೆಗಳು ಬರುವಂಥದ್ದು, ಇದರಲ್ಲಿ ಒಂದಿಷ್ಟು ಸ್ಟ್ರಗ್ಲಿಂಗ್ ಅನ್ನೋದು ತುಂಬಾ ನೋಡೋಕ್ಕೆ ಸಿಗ್ತಾ ಇರುತ್ತೆ. ಈಸಿಯಾಗಿ ಏನು ಕೂಡ ಆಗ್ತಾ ಇರೋದಿಲ್ಲ. ಏನೇ ಒಂದು ಪಡ್ಕೋಬೇಕಂದ್ರೂ ಒಂದು 3 ಪಟ್ಟಷ್ಟು ಪರಿಶ್ರಮವನ್ನು ಹಾಕಿದರೆ ಅದರ 1 ಭಾಗ ಅಷ್ಟು ಇವರು ರಿಸಲ್ಟನ್ನು ಅಷ್ಟೇ ಪಡೆಯುತ್ತಾರೆ. ನಂಬರ್ 8 ಅನ್ನೋದು ಒಂದು ಬಾರಿ ಬಂದರೆ ಮಾತ್ರ ನಡೆಯುತ್ತೆ. ಅದಕ್ಕಿಂತ ಹೆಚ್ಚಾಗಿ ಬಳಸ್ತಾ ಇದ್ದರೆ ಈ ಎಲ್ಲ ಪರಿಣಾಮಗಳು ಅವರ ಜೀವನದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸಿಗ್ತಾ ಇರುತ್ತೆ. ಹಾಗೆ ನೋಡಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ಈ ರೀತಿ ಫೋನ್ ನಂಬರ್ನ ಯೂಸ್ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ತುಂಬ ವರ್ಷದಿಂದ 7 ವರ್ಷ 8 ವರ್ಷ ಗಂಟಲೆ ಯೂಸ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಎಲ್ಲ ಪರಿಣಾಮಗಳು ನೋಡೋಕ್ಕೆ ಸಿಗುತ್ತೆ. ಇಲ್ಲ ಹೊಸದಾಗಿ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಮುಂದೆ ಆದರೂ ಇವೆಲ್ಲ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾದರೆ ಯಾವ ರೀತಿ ನಂಬರ್ನ ನೀವು ತೊಗೋಬೇಕು, ಚೂಸ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು.